ಬೆಂಗಳೂರು ರಾಜಕೀಯದಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ಕೇಂದ್ರ ಸಚಿವ ವಿ ಸೋಮಣ್ಣ ಹಾಗೂ ಬಿಜೆಪಿ ಮುಖಂಡ ಅರುಣ್ ಸೋಮಣ್ಣ ಅವರ ಜನ್ಮದಿನವನ್ನ ಈ ಬಾರಿ ಅಭೂತಪೂರ್ವವಾಗಿ ಆಚರಿಸಲು ವಿಜಯನಗರದ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಸಜ್ಜಾಗಿದೆ. ಕ್ಷೇತ್ರದಾದ್ಯಂತ ಭಾರಿ ಕಟೌಟ್ಗಳು, ಬ್ಯಾನರ್ಗಳು, ಸ್ವಾಗತ ಕಮಾನುಗಳು ರಾರಾಜಿಸುತ್ತಿದ್ದು, ಮನೆ ಮನೆಗೆ ತೆರಳಿ ಆಹ್ವಾನ ಪತ್ರಿಕೆ ವಿತರಿಸುವ ಮೂಲಕ ಕಾರ್ಯಕರ್ತರು ಸಂಭ್ರಮವನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ. 2 ದಿನಗಳ ಕಾಲ ನಡೆಯಲಿರುವ ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಸಾವಿರಾರು ಜನರು ಸಾಕ್ಷಿಯಾಗುವ ನಿರೀಕ್ಷೆ ಇದೆ. ಕೇಂದ್ರ ಸಚಿವ ವಿ ಸೋಮಣ್ಣ, ಅರುಣ್ ಸೋಮಣ್ಣ ಜನ್ಮದಿನ ಸಂಭ್ರಮ. ದಿಗ್ಗಜ ನಾಯಕರ ಸೇವೆಯ ಮೂಲಕ ಸಂಭ್ರಮಕ್ಕೆ ವಿಶೇಷ ಮೆರುಗು. ಹಲವೆಡೆ ಭಾರಿ ಕಟೌಟ್ಗಳು, ಎಲ್ಲೆಡೆ ಶುಭಾಶಯಗಳ ರಾರಾಟ. ಇದು ಸಾಮಾನ್ಯ ಜನ್ಮದಿನದ ಸಂಭ್ರಮವಲ್ಲ. ಬಿಜೆಪಿ ಹಿರಿಯ ನಾಯಕ ಹಾಗೂ ಕೇಂದ್ರ ಸಚಿವ ವಿ ಸೋಮಣ್ಣ ಮತ್ತು ಬಿಜೆಪಿ ಮುಖಂಡ ಅರುಣ್ ಸೋಮಣ್ಣ ಅವರ ಜನ್ಮದಿನವನ್ನ ಐತಿಹಾಸಿಕವಾಗಿ ಆಚರಿಸಲು ಗೋವಿಂದರಾಜನಗರ ಮತ್ತು ವಿಜಯನಗರ ವಿಧಾನಸಭಾ ಕ್ಷೇತ್ರ ಸಜ್ಜಾಗಿದೆ. ಬಿಜೆಪಿ ಮುಖಂಡ ಪಿ ಮೂರ್ತಿ ಅವರ ನೇತೃತ್ವದಲ್ಲಿ ಇಂದು ಹಾಗೂ ನಾಳೆ ನಡೆಯಲಿರುವ ಜನ್ಮದಿನೋತ್ಸವಕ್ಕೆ ಭಾರಿ ಭರ್ಜರಿ ಸಿದ್ಧತೆಗಳು ಪೂರ್ಣಗೊಂಡಿವೆ. ಕ್ಷೇತ್ರದ ಪ್ರತಿಯೊಂದು ವಾರ್ಡ್, ಬೀದಿ ಹಾಗೂ ಬಡಾವಣೆಗಳಲ್ಲಿ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಆಹ್ವಾನ ಪತ್ರಿಕೆ ನೀಡಿ ಸಾರ್ವಜನಿಕರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಿದ್ದಾರೆ. ಬೆಂಗಳೂರು ನಗರದ ಹಲವು ಪ್ರಮುಖ ರಸ್ತೆಗಳಲ್ಲಿ ವಿ ಸೋಮಣ್ಣ ಹಾಗೂ ಅರುಣ್ ಸೋಮಣ್ಣ ಅವರ ಭಾರಿ ಕಟೌಟ್ಗಳು, ಫ್ಲೆಕ್ಸ್ಗಳು ಮತ್ತು ಬ್ಯಾನರ್ಗಳು ರಾರಾಜಿಸುತ್ತಿವೆ. ಎಲ್ಲೆಡೆ ಜನ್ಮದಿನದ ಶುಭಾಶಯಗಳ ಸಂದೇಶಗಳು ಗಮನ ಸೆಳೆಯುತ್ತಿದ್ದು, ಬಿಜೆಪಿ ಕಾರ್ಯಕರ್ತರಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಎಲ್ಲರಿಗೂ ಇವತ್ತು ಏನು 19 ಮತ್ತು 20ನೇ ತಾರೀಕು ಇದೇ ತಿಂಗಳು ನಮ್ಮ ವಿಜಯನಗರದ ವೀರಪುತ್ರ, ನಮ್ಮ ನೆಚ್ಚಿನ ನಾಯಕರಾದಂಥ ಕೇಂದ್ರ ರೈಲ್ವೆ ಸಚಿವರು ವಿ ಸೋಮಣ್ಣವರ ಒಂದು ಹುಟ್ಟುಹಬ್ಬ ಸಂಭ್ರಮವನ್ನು ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ಎಲ್ಲ ಅಭಿಮಾನಿಗಳು ಮಾಡ್ತಾಯಿದ್ವಿ. ಸೊ ಹಾಗಾಗಿ ಅದ್ರ ಜೊತೆಗೆ 19ನೇ ತಾರೀಕು ನಮ್ಮ ಗೋವಿಂದನಗರದ ಕ್ಷೇತ್ರದ ಯುವ ನಾಯಕರು ಅರುಣ್ ಸಾಹೇಬ್ರದ್ದು ಬರ್ತಾ ಇದೆ. ಸೊ ಹಾಗಾಗಿ 2 ಕಾರ್ಯಕ್ರಮ ವಿಜಯನಗರದಲ್ಲಿ ಸೋಮಣ್ಣ ಸಾಹೇಬ್ರ ಮನೆ ಮುಂದೆ ತುಂಬ ಒಂದು ಅದ್ದೂರಿ ಸಂಭ್ರಮ ಒಂದು ಕಾರ್ಯಕ್ರಮ ನಾವೆಲ್ಲ BJP ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಸೇರಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದೇ ರೀತಿ ಇವತ್ತು ಒಂದು ಇನ್ವಿಟೇಷನ್ನ ಏನು ನಮ್ಮ ನ್ಯಾಯಂಡಹಳ್ಳಿ ವಾರ್ಡು, ನಾಗರಬಾವಿ, ಇಡೀ ಕ್ಷೇತ್ರ ಪೂರ್ತಿ ನಾವು ಹಂಚ್ತಾ ಇದ್ದೀವಿ. ಮತ್ತು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ವಿ ಸೋಮಣ್ಣ ಸಾಹೇಬರು ನಿಮಗೆಲ್ಲ ಗೊತ್ತು, ಇವತ್ತು ಗೋವಿಂದನಗರ ಕ್ಷೇತ್ರದಲ್ಲಿ ಏನಾರು ಒಂದಷ್ಟು ಅಭಿವೃದ್ಧಿ ಆಗಿದೆ. ಅದ ಕಾರಣವೇ ವಿ ಸೋಮಣ್ಣ ಸಾಹೇಬರು. ಹಾಸ್ಪಿಟ್ಲ್ ಆಗಿರ್ಬೋದು, ಪಾರ್ಕ್ ಆಗಿರ್ಬೋದು, ಮತ್ತು ಏನು ರಸ್ತೆ ಬೀದಿಗಳಾಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ದೇವಸ್ಥಾನಗಳಾಗಿರ್ಬೋದು, ಮತ್ತು ಬಡವರಿಗೆ ಮನೆಗಳಾಗಿರ್ಬೋದು, ಎಲ್ಲ ಪ್ರತಿಯೊಂದನ್ನು ವಿ ಸೋಮಣ್ಣ ಸಾಹೇಬರು ಈ ರಾಜ್ಯದ ಮಂತ್ರಿಗಳಾಗಿದ್ದಾಗ, ಸ್ಲಮ್ ಬೋರ್ಡ್ ಮಿನಿಸ್ಟರ್ ಆಗಿದ್ದಾಗ, ಶಾಸಕರಾಗಿದ್ದಾಗ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ವಿ ಸೋಮಣ್ಣವ್ರು ಮಾಡಿರ್ತಕ್ಕಂಥ ಸಾಧನೆಗಳು, ಕೆಲಸಗಳು ನಾವು ಮರೆಯೋಕ್ಕಾಗಲ್ಲ, ಆಯಿತಾ. ಹೀಗಾಗಿ ನಾವೆಲ್ಲ ಅಭಿಮಾನಿಗಳು ಕಾರ್ಯಕ್ರಮ ಮಾಡ್ತಾಯಿದ್ವಿ. ನಾವು ಹೇಳಿದಿಷ್ಟ ದಯವಿಟ್ಟು 19ನೇ ತಾರೀಕು ವಿ ಸೋಮಣ್ಣ ಸಾಹೇಬರು ಮನೆ ಮುಂದೆ ಮಧ್ಯಾಹ್ನ 2 ಗಂಟೆಗೆ ಜನ್ಮದಿನದ ಸಂಭ್ರಮ ಒಂದು ಆಚರಣೆ ಮಾಡ್ತಾಯಿದ್ವಿ. ಯಾಕಂದರೆ 22ನೇ ತಾರೀಕು ಡೆಲ್ಲಿಲಿ ಅಧಿವೇಶನ ಇದೆ. ಹಾಗಾಗಿ ಸಾಹೇಬರು 20ನೇ ತಾರೀಕು ಇರಲ್ಲ. ಅರುಣ್ ಸಾಹೇಬ್ರದ್ದು 19, ಸೋಮಣ್ಣ ಸಾಹೇಬ್ರದ್ದು 20. ಹಾಗಾಗಿ ಎರಡೂ ಒಟ್ಟಿಗೆ ಮಾಡ್ತಾರೆ. 19ನೇ ತಾರೀಕು ಎಲ್ಲ ಕನ್ನಡದ ಎಲ್ಲ ಕಲಾಭಿಮಾನಿಗಳು ಮತ್ತು ಸೋಮಣ್ಣ ಸಾಹೇಬ್ರ ಅಭಿಮಾನಿಗಳು ಎಲ್ಲ BJP ಮುಖಂಡರು ಈ ಕಾರ್ಯಕ್ರಮ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಪಿ ಮೂರ್ತಿ ಮಾತಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇಲ್ಲಿ ನಮ್ಮ ನ್ಯಾಯಂಡಹಳ್ಳಿ ವಾರ್ಡಲ್ಲಿ ಹಿರಿಯ ಮುಖಂಡರು ನಮ್ಮ ರಾಮಸಮ್ಮಣ್ಣವರಿದ್ದಾರೆ, ಮತ್ತು ನಮ್ಮ ಪಾಪಣ್ಣಿಯವರಿದ್ದಾರೆ, ಕುಮಾರ್ ಅವರಿದ್ದಾರೆ, ರಾಜು ಅವರಿದ್ದಾರೆ, ಭಾಸ್ಕರ್ ಇದ್ದಾರೆ. ಇನ್ನು ನ್ಯಾಯಂಡಹಳ್ಳಿ ಎಲ್ಲ ಮುಖಂಡರು ಇವತ್ತು ಮನೆ ಮನೆಗೆ ಹೋಗಿ ಇನ್ವಿಟೇಷನ್ ಹಂಚುವ ಮುಖಾಂತರ ಎಲ್ಲರಿಗೂ ನಾವು ಈ ಒಂದು ಸಂಭ್ರಮ, ಯಾಕಂದರೆ ನಮಗೆ ತುಂಬ ಖುಷಿ ಆಗ್ತದೆ. ಸೋಮಣ್ಣ ಸಾಹೇಬರು ಬರ್ತಡೇ ಅಂತ ಹೇಳಿದ್ರೆ ಒಂಥರ ನಮಗೆ ಇಲ್ಲ ಸಲ್ಲದ ಖುಷಿಗಳು. ಯಾಕಂದರೆ ನಿಷ್ಠಾವಂತವಾಗಿ ನಿಷ್ಠೆಯಾಗಿ ಕೆಲಸ ಮಾಡಿರ್ತಕ್ಕಂಥ ನಾಯಕರು, ಆಯಿತಾ. ಇಂಥ ನಾಯಕರಿಗೆ ನಾವು ಇಂಥ ಕಾರ್ಯಕ್ರಮ ಮಾಡೋದೇ ಒಂದು ನಮ್ಮ ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಸೋಮಣ್ಣ ಸಾಹೇಬರು ಬರ್ತಡೇ ಅಂಗವಾಗಿ ಎಲ್ಲ ಗೌರ್ಮೆಂಟ್ ಶಾಲೆಗಳಿಗೆ ಪುಸ್ತಕ ಕೊಡ್ತಾ ಇದ್ದೀವಿ, ಲಾಡು ಹಂಚಿಕೆ ಮಾಡ್ತಾ ಇದ್ದೀವಿ. ಆಮೇಲೆ ಒಂದಷ್ಟು ಸರ್ಕಾರಿ ಶಾಲೆಗೆ ಯೂನಿಫಾರ್ಮ್ಗಳ ಕೊಡ್ತಾ ಇದ್ದೀವಿ. ಮತ್ತು ಅವ್ರ ಕೈಲಾದಷ್ಟೆಲ್ಲ ಒಳ್ಳೊಳ್ಳೆ ಕೆಲಸಗಳು ನಾವೆಲ್ಲ ಅಭಿಮಾನಿಗಳು ಸೇರಿ ಮಾಡ್ತಾಯಿದ್ದೀವಿ ಮೇಡಮ್. ತುಂಬ ಅದ್ಭುತವಾಗಿದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಕೊಟ್ಟಿರ್ತಂಥ ಕೊಡುಗೆ ಇದೆಯಲ್ಲ, ತುಂಬ ನಮಗೆ ಒಳ್ಳೆಯ ಕೊಡುಗೆ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ನ್ಯಾಯಂಡಹಳ್ಳಿ ಕ್ಷೇತ್ರದ ನಮ್ಮ ಯುವ ನಾಯಕರು ಅಭಿಯವರು ಬಂದಿದ್ದಾರೆ. ಸೊ ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ನಾವು ಈ ಕಾರ್ಯಕ್ರಮ ಅದ್ದೂರಿಗೆ ಆಚರಣೆ ಮಾಡ್ತಾಯಿದ್ದೀವಿ. ದಯವಿಟ್ಟು 19ನೇ ತಾರೀಕು
ಮಧ್ಯಾಹ್ನ 2 ಗಂಟೆಗೆ ಪ್ರತಿಯೊಬ್ಬರು ಬರಬೇಕು. ಯಾಕಂದರೆ ಸೋಮಣ್ಣ ಸಾಹೇಬರಿಗೆ ಬರೀ ಬೆಂಗಳೂರು ಮಾತ್ರ ಅಭಿಮಾನಿಗಳೆಲ್ಲ, ಇವತ್ತು ಕರ್ನಾಟಕ ರಾಜ್ಯದ 31 ಜಿಲ್ಲೆಯಲ್ಲೂ ಸೋಮಣ್ಣ ಸಾಹೇಬ್ರ ಅಭಿಮಾನಿಗಳಿದ್ದಾರೆ. ಇವತ್ತು ನೋಡಿ, ಸೋಮಣ್ಣ ಸಾಹೇಬರು ಕರ್ನಾಟಕ ರೈಲ್ವೆ ಸಚಿವರು ಆದಮೇಲೆ ಇವತ್ತು ಕರ್ನಾಟಕದ ಎಷ್ಟು ಅಭಿವೃದ್ಧಿ ಮಾಡುತ್ತೆ, ಸಾವಿರಾರು ಕೋಟಿ ಫಂಡನ್ನು ತಂದು ಇವತ್ತು ಅಂಡರ್ ಪಾಸ್ ಆಗಿರೋದು, ಮೇಲ್ಸೇತುವೆ ಆಗಿರ್ಬೋದು, ಎಲ್ಲ ಸುಮಾರು ಕೆಲಸಗಳು ಮಾಡಿದ್ದಾರೆ. ಯಾರೂ ಮಾಡೋಕ್ಕಾಗದಂಥ ಸಾಧನೆಗಳು ನಮ್ಮ ವಿ ಸೋಮಣ್ಣ ಸಾಹೇಬರು ಮಾಡಿದ್ದಾರೆ. ಥ್ಯಾಂಕ್ ಯು. ಕಾರ್ಯಕ್ರಮದ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ, ಉಚಿತ ಆರೋಗ್ಯ ತಪಾಸಣೆ, ಅನ್ನ ಸಂತರ್ಪಣೆ, ಸಸಿ ನೆಡುವ ಕಾರ್ಯಕ್ರಮ, ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ, ಹಿರಿಯ ನಾಗರಿಕರ ಸನ್ಮಾನ ಸೇರಿದಂತೆ ಹಲವು ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸಾವಿರಾರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸುವ ನಿರೀಕ್ಷೆಯಲ್ಲಿದ್ದು ಕ್ಷೇತ್ರದಲ್ಲಿ ಭಾರಿ ಸಂಭ್ರಮ ಮನೆ ಮಾಡಿದೆ. ಐ ಚೆಕಪ್ಸ್, ಎಲ್ಲ ಥರ ಚೆಕಪ್ಸ್ ಇದೆ. ಬರೋರಿಗೆ ಟಿಫನ್, ತಿಂಡಿ, ಊಟ ಎಲ್ಲರಿಗೂ ಇದೆ. ರಾಜ್ಯದ ಮೂಲೆ ಮೂಲೆಯಿಂದ ಬರುವಂಥ ಎಲ್ಲ ಜನರಿಗೆ ಅನುಕೂಲವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ನಮ್ಮ ಮಾಜಿ BBMP ಸದಸ್ಯರುಗಳಾದಂಥ ಎಲ್ಲ 9 ವಾರ್ಡವರುಗಳು ಎಲ್ಲರೂ ಸೇರಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ನಾಳೆ ಬರ್ತಕ್ಕಂಥ ರಾಜ್ಯದಿಂದ ಮೂಲೆ ಮೂಲೆಯಿಂದ ಬರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಎಲ್ಲ ಅನುಕೂಲ ಸೌಲಭ್ಯಗಳು ವ್ಯವಸ್ಥೆ ಇದೆ. ಇಡೀ ಗೋವಿಂದ ಒಂಥರ ಹಬ್ಬದ ವಾತಾವರಣ ಮೂಡಿದೆ. ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ರಾಜಕೀಯ ಪಯಣ, ಅಭಿವೃದ್ಧಿ ಕಾರ್ಯಗಳು ಹಾಗೂ ಜನಸೇವೆಯನ್ನ ಸ್ಮರಿಸುವ ರೀತಿಯಲ್ಲಿ ಈ ಜನ್ಮದಿನವನ್ನ ಆಚರಿಸಲಾಗುತ್ತಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಕ್ಷೇತ್ರದಾದ್ಯಂತ ಈಗಾಗಲೇ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಎಲ್ಲರ ಗಮನ ಗೋವಿಂದರಾಜನಗರದತ್ತ ನೆಟ್ಟಿದೆ. ಗೋವಿಂದರಾಜನಗರ ಕ್ಷೇತ್ರದಲ್ಲಿ 2 ದಿನಗಳ ಕಾಲ ನಡೆಯಲಿರುವ ಈ ಅದ್ದೂರಿ ಜನ್ಮದಿನೋತ್ಸವಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಪೂರ್ಣಗೊಂಡಿವೆ. ಭಾರಿ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸುವ ನಿರೀಕ್ಷೆ ಇದ್ದು ಸಂಭ್ರಮದ ವಾತಾವರಣ ಈಗಾಗಲೇ ಕ್ಷೇತ್ರದಾದ್ಯಂತ ಗೋಚರಿಸುತ್ತಿದೆ.